ಹುಟ್ಟುಹಬ್ಬ ಇವತ್ತು ನಂದಲ್ಲ. ಇವತ್ತು ನನ್ನ ಮಗ ಡಾಕ್ಟರ್ ಅರುಣ್ ಅವ್ರದ್ದು ಹುಟ್ಟಿದ ದಿನ. ನಾನು ನಾಳೆ ಇವತ್ತು ಭುವನೇಶ್ವರಕ್ಕೆ ಹೋಗ್ತಾ ಇದ್ದೀನಿ. 11:30 ಫ್ಲೈಟ್ ಇದೆ. ಇವಾಗ ಹೊಟ್ಟೆ ಇನ್ನೊಂದು 10 ನಿಮಿಷಕ್ಕೆ ಬಿಡ್ತೀನಿ. ನಮ್ಮ ಮುಖಂಡರು, ಕಾರ್ಪೊರೇಟ್ರುಗಳು, ಮಾಜಿ ಕಾರ್ಪೊರೇಟ್ರುಗಳು ಮತ್ತು ನಮ್ಮ ಈ ಭಾಗದ ನಮ್ಮೆಲ್ಲ ನಾಯಕರುಗಳು ಸೇರಿ ನನಗೆ ಗೊತ್ತಿಲ್ಲದಂಗೆ ಇದು ಮಾಡಿದ್ದಾರೆ. ಇಲ್ಲಾಂದರೆ ಇವತ್ತು ಇಲ್ಲ ಮಾಡ್ತೀನಿ ಅಂದರೆ ಅದು 16,000 ಜನ ನಿಮಗೂ ಗೊತ್ತಿದೆ. ನಾನು ಯಾವುದೂ ಒಪ್ಪಿರಲಿಲ್ಲ, ಒಪ್ಪೋದು ಇಲ್ಲ. ಪರಮ ಪೂಜ್ಯ ಸಿದ್ಧಗಂಗೆ ಡಾಕ್ಟರ್ ನಡೆದಾಡುವ ದೇವರು ಶಿವಕುಮಾರ ಮಹಾಸ್ವಾಮಿಗಳು, ಆದಿಚುಂಚನಗಿರಿಯ ಪರಮ ಪೂಜ್ಯ ಆರಾಧ್ಯ ದೈವ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರು ಇಬ್ಬರು ಐಕ್ಯರಾದ ಮೇಲೆ ಈ ಕಾರ್ಯಕ್ರಮವನ್ನು ನಾನು ರದ್ದು ಮಾಡಿದ್ದೀನಿ. ಅವರಿದ್ದಾಗ ಪ್ರತಿ ವರ್ಷವೂ ಕೂಡ ನಮ್ಮ ಜೊತೇಲಿ ಬಂದು ನಮ್ಗೆ ಆಶೀರ್ವಾದ ಮಾಡಿ ಭಕ್ತರು ಬರ್ತಕ್ಕಂಥ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾಯಿದ್ವಿ. ಆದ್ದರಿಂದ ನಡ್ಕೋತಾ ನಿಂತಾದಮೇಲೆ ನಾನು ನಿಲ್ಲಿಸ್ಬಿಟ್ಟೆ, ಪೂರ್ತಿ ನಿಲ್ಲಿಸ್ಬಿಟ್ಟೆ. ಸಿದ್ಧಗಂಗೆ ಶ್ರೀಗಳವರು ಆದಮೇಲಂತೂ ನಾನು ಅದಕ್ಕೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಇವತ್ತು ನನ್ನ ಮಗನ ಬರ್ತ್ಡೇ ನೆಪದಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡಿದ್ದಾರೆ. ನನಗೆ ತುಂಬ ಆನಂದ. ಜನರ ಭಾವನೆ, ಜನರಿಗೆ ಹತ್ತಿರವಾಗಿ ಕೆಲಸಗಳನ್ನು ಮಾಡಿದ್ರೆ ಜನ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಇದೊಂದು ಬೆಳಿಗ್ಗೆ 6:30-7 ಗಂಟೆಯಿಂದಲೇ ಈ ಜಾತ್ರೆ ನಾನು ನೋಡಿದೆ. ನನಗೊಂದು ಸಂತೋಷ, ಒಳ್ಳೆತನಕ್ಕೆ ನಿಷ್ಕಲ್ಮಸವಾಗಿ ಜನರ ಸೇವೆಯನ್ನು ಮಾಡಿದ್ರೆ ಜನ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದರೆ 2 ಕಡೆ ಸೋತವನ್ನ 3ನೇ ಕಡೆ ನಮ್ಮ ನಾಯಕರುಗಳಾದ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು ಮತ್ತು ಸನ್ಮಾನ್ಯ BL ಸಂತೋಷ್ ಅವ್ರು ಕರ್ಕೊಂಡೋಗಿ ನಮ್ಮನ್ನು ತುಮಕೂರು ಕೊಟ್ಟ ಮೇಲೆ 1,76,000 ಮತದಲ್ಲಿ ಗೆದ್ದ ಮೇಲೆ ಮಂತ್ರಿ ಆಗಿದ್ದೇನೆ. ರಾಜ್ಯದಲ್ಲಿ ರೈಲ್ವೆ ಖಾತೆ ಇರ್ಬೋದು, ಜಲಶಕ್ತಿ ಇರ್ಬೋದು, ಸಾಕಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ಈ ಜನರ ಉತ್ಸಾಹ, ಪ್ರೀತಿ, ನಿಮ್ಮ ಒಳ್ಳೆತನ ಸದಾ ನಾವು ಬೆನ್ನೆಲುಬಾಗಿ ನಿಮ್ಮ ಜೊತೆಲಿ ಕೆಲಸ ಮಾಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.